ಹತ್ರ ನಾವೇನ್ ಕೇಳೋದಿಲ್ಲ, ಅವಾಗ ಹಾಕಿರೋದಿಲ್ಲ. ಅದಕ್ಕೆ ಡಿಸಿಎಂಗೆ ನಿಮ್ಮೆಲ್ಲರ ಮುಖಾಂತರ ವಿನಂತಿ ಮಾಡಿಕೊಳ್ತೀನಿ, ಈ ಕ್ಷಣ ಬಂದು ಅಧಿಕಾರಿಗಳ ಮುಖಾಂತರವಾಗಿ ಕಾನೂನು ಯಾವುದೇ ಹೊಸ ಗಾಡಿಗಳನ್ನು ನಾವು ಒಳಗಡೆ ತಗೊಳ್ಳಿಕ್ಕೆ ಬಿಡಲ್ಲ. ಆ ರೀತಿಯ ಒಂದು ಚಟುವಟಿಕೆ ನಾವು ಮಾಡೋಣ. ಹೀಗೆ ನಾನು ಪೊಲೀಸ್ ಕಮಿಷನರ್ ಅವ್ರಿಗೂ ಹೇಳ್ತೀನಿ, ಎಲ್ಲ ಜನಪ್ರತಿನಿಧಿಗಳ ಜೊತೆ ಮಾತಾಡ್ಕೊಳ್ತೀನಿ. ಲೈಸೆನ್ಸ್ ಇಲ್ಲ ಅಂದರೆ ಅಲ್ಲಿ ಟ್ರೇಡ್ ಮಾಡೋದು ಇಲ್ಲಿಗಲ್ ಆಗುತ್ತೆ. ಕಾನೂನು ಬಾಹಿರವಾಗಿ ಅಲ್ಲಿ ಚಟುವಟಿಕೆ ನಡೆಸಲಿಕ್ಕೆ ಆಗಲ್ಲ. ಅವ್ರಿಗೂ ಗೊತ್ತಿದೆ ಅದು. ಅವ್ರಿಗೂ ಗೊತ್ತಿದೆ ಅದು. ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮಗೆ ಒಂದು 24 ತಾಸು ತಗೊಂಡಿದೆ. ಅದು ನಮಗೆ ಅದು ಗೊತ್ತಿದೆ ನಮಗೆ. ಆದರೆ ಇವತ್ತು ಸಂಜೆಯಿಂದ ನಾನು ಅವರಿಗೆ ಕರೆದುಬಿಟ್ಟು ಹೇಳ್ತೀನಿ, ನೀವು ಪಾಸ್ ಮಾಡಲಾಗಿದೆ, ಅದಕ್ಕಾಗಿ ಇಂಪ್ಲಿಮೆಂಟೇಷನ್ ಆಗಬೇಕು. ಮೊದಲನೇದು ಅದನ್ನ ಎಲ್ಲ ಟ್ರೇಡಿಂಗ್ ಆಕ್ಟಿವಿಟೀಸ್ ಅಲ್ಲಿ ಸ್ಟಾಪ್ ಮಾಡಬೇಕು. ಎರಡನೇದು ಟ್ರೇಡಿಂಗ್ ಆಕ್ಟಿವಿಟಿ ಸ್ಟಾಪ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಆ ಪ್ರಿಮೈಸಸ್ ಅನ್ನ ಸೀಲ್ ಮಾಡಬೇಕು. ಸೀಲ್ ಮಾಡಿಬಿಟ್ಟು ನಿನ್ನೆ ಆರ್ಡರ್ ಆದ್ಮೇಲೆ ಅದು ಆರ್ಡರ್ ಇಮಿಡಿಯೇಟ್ ಎಫೆಕ್ಟ್ ಅಂತಿತ್ತು. ಆ ಆರ್ಡರ್ ಆದ ಮೇಲೇನು ಅವ್ರು ಅಲ್ಲಿ ಏನು ಟ್ರೇಡಿಂಗ್ ಆಕ್ಟಿವಿಟೀಸ್ ಮಾಡಿದ್ದಾರೆ, ಯಾರ್ಯಾರು ಟ್ರೇಡರ್ಸ್ ಆಕ್ಟಿವಿಟಿ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಆಕ್ಷನ್ ತಗೋಬೇಕು. ಮತ್ತೆ ಮೂರನೇದು ನಾಲ್ಕನೇದು ಇಲ್ಲಿ ಏನು ಅಲ್ಲಿ ರೈತರು ಬರ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಇದ್ರ ಬಗ್ಗೆ ಏನು ಗಮನ ಇಲ್ಲ. ಆ ಎಲ್ಲ ರೈತರನ್ನ ಈ ಕಡೆ APMCಗೆ ಸ್ಥಳಾಂತರ ಮಾಡ್ಬೇಕಂತ ನಾವು ಮನವಿ ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಬೆಳಗಾವಿ ನಗರದಲ್ಲಿ ನಮ್ಮ ರೈತ ಬಾಂಧವರು ಬಂದು ಒಂದು ಮನವಿಯನ್ನು ನೀಡಿದ್ದಾರೆ. ಇದರ ಬ್ಯಾಕ್ಗ್ರೌಂಡ್ ಏನಂದ್ರೆ, ನಿನ್ನೆ ಬೆಳಿಗ್ಗೆ ಸರ್ಕಾರದಿಂದ ಮಾರುಕಟ್ಟೆ ಇಲಾಖೆ ಮುಖಾಂತರ ನಮ್ಮ ಬೆಳಗಾವಿ ನಗರದಲ್ಲಿ ಇರುವಂತ ಜೈ ಕಿಸಾನ್ ಖಾಸಗಿ ಬಾಜಿ ಮಾರ್ಕೆಟ್ ಏನಿದೆ ಅದರ ಲೈಸೆನ್ಸ್ ಅನ್ನು ಸರ್ಕಾರದಿಂದ ರದ್ದು ಮಾಡಲಾಗಿದೆ. ಆ ಆರ್ಡರ್ ನಮಗೆ ಸಿಕ್ಕಿದ ನಂತರ ಅದನ್ನು ಎಲ್ಲ ಓದಿ ಅದರ ಮೇಲೆ ನಾವು ಒಂದು ಆದೇಶವನ್ನು ಜಿಲ್ಲಾಧಿಕಾರಿ ಅವರ ಕಚೇರಿಯಿಂದ ನಾವು ಹೊರಡಿಸಿದ್ದೀವಿ. ನಾನು AC ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡ ರಚನೆ ಮಾಡಿದ್ದೀನಿ. ಶಾಂತಿನೂ ಕಾಪಾಡಿಕೊಂಡು ಯಾರಿಗೆ ಯಾವುದೇ ತೊಂದರೆ ಆಗದಂತೆ ಈಗ ಪ್ರೈವೇಟ್ ಮಾರ್ಕೆಟ್ ಅಲ್ಲಿ ಚಟುವಟಿಕೆಗಳನ್ನು ನಾವು ಅವರು ಸ್ಥಗಿತಪಡಿಸಬೇಕು. ಜೊತೆನಲ್ಲಿ APMC ನಲ್ಲಿ ರೈತರಿಗೆ ಎಲ್ಲಾ ರೀತಿಯ ಸವಲತ್ತುಗಳು ಕಲ್ಪಿಸಬೇಕಂತ ಹೇಳಿ ನಾನು ಆ ಆದೇಶದಲ್ಲಿ ಅವರಿಗೆ ಹೇಳಿದ್ದೆ. ಈಗ APMC ನಲ್ಲಿ ನಮ್ಮ AC ಅವರು ಹೋಗಿ ನೋಡಿದ ನಂತರ ಸೆಕ್ರೆಟರಿ APMC ಜೊತೆ ಮಾತಾಡ್ಕೊಂಡು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಮತ್ತೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಹಾಗೂ ಚಟುವಟಿಕೆ ಮಾಡ್ಲಿಕ್ಕೆ ಆ ಪ್ಲಾಟ್ಫಾರ್ಮ್ಗಳು ಹಾಗೂ ಎಲ್ಲ ರೀತಿಯ ವ್ಯವಸ್ಥೆ ಇದೆಯಾ ಇಲ್ಲ ಅಂತ ಹೇಳಿ ಅವರು ಚೆಕ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ರಿಪೋರ್ಟ್ ಅಂತೆ ಎಲ್ಲಾ ವ್ಯವಸ್ಥೆಗಳು ಇದಾವೆ ಅಂತ ಹೇಳಿ ಅವರು ನನಗೆ ತಿಳಿಸಿದ್ದಾರೆ. ಅದರಿಂದ ಇವತ್ತು ನಾನು ರೈತರಿಗೆ ಏನ್ ಹೇಳಿದ್ರೆ, ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಈಗ APMCಗೆ ಹೋಗಿ ಅಲ್ಲಿ ಚಟುವಟಿಕೆಯನ್ನು ನಡೆಸಬೇಕಂತ ಹೇಳಿ ಅವರಿಗೆ ಮನವಿ ಮಾಡ್ಕೊಂಡಿದ್ವಿ. ಆದ್ರೆ ಅವ್ರು ಏನ್ ಹೇಳ್ತಾರಂದ್ರೆ, ಜೈ ಕಿಸಾನ್ ಮಾರ್ಕೆಟ್ ನಲ್ಲಿ ಲೈಸೆನ್ಸ್ ರದ್ದಾದ ನಂತರ ಅವರು ವ್ಯಾಪಾರ ಮಾಡೋದು ಕಾನೂನು ಬಾಹಿರವಾಗಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಕಾನೂನಾತ್ಮಕವಾಗಿ ಅವರು ಹೇಳೋದು ಸರಿ ಇದೆ. ಆದ್ರೂ ಶಾಂತಿ ಹಾಗೂ ಲಾ ಅಂಡ್ ಆರ್ಡರ್ ದೃಷ್ಟಿಯಿಂದ ಸಡನ್ಲಿ ಇಷ್ಟು ದೊಡ್ಡ ಶಿಫ್ಟ್ ಮಾಡೋದು ಎಲ್ಲಾ ಇಲಾಖೆಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಒಂದು 24 ಗಂಟೆ ನಾವು ಕೊಟ್ಟಿದೀವಿ. ಅಲ್ಲಿರುವಂತ ಬಾಜಿಗಳೇನಿದ್ದಾವೆ, ತರಕಾರಿ ಏನಿದೆ ಅದು ಕೆಟ್ಟೋಗ್ಬಾರ್ದು, ಹಾಗೂ ಅಲ್ಲಿರುವಂತ ಲಾರಿಗಳು, ಟ್ರಕ್ಗಳು ಒಳಗಡೆ ಸ್ಟಕ್ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿದೀವಿ. ಅವ್ರು ಇವತ್ತು ಬರ್ತಾರೆ ನನ್ನ ಕಡೆ. ಪ್ರೈವೇಟ್ ಬಾಜಿ ಮಾರ್ಕೆಟ್ ವ್ಯಾಪಾರಸ್ಥರು ಬರ್ತಾರೆ. 5:05ವರೆಗೆ ನಾನು ಮೀಟಿಂಗ್ ಮಾಡ್ತೇನೆ. ನಾನು ಅವ್ರಿಗೆ ಹೇಳ್ತೇನೆ ಸರ್, ಅಂದ್ರೆ ಅವರು ಅಲ್ಲಿ ಸರ್ಕಾರಕ್ಕೆ ಇವತ್ತು ನಾವು ಏನ್ ಹೇಳ್ತೀವಿ ಅಂದ್ರೆ, ವ್ಯಾಪಾರಸ್ಥರು ಬಂದು APMC ನಲ್ಲಿ ವ್ಯಾಪಾರ ಮಾಡ್ಲಿ, ರೈತರು ಅಲ್ಲೇ ಬಂದು ಚಟುವಟಿಕೆ ಮಾಡ್ಲಿ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಎಲ್ರು ನನ್ನ ಮಾತು ಕೇಳ್ತಾರೆ ಅಂತ ನನ್ಗೆ ನಂಬಿಕೆ ಇದೆ. ಸರ್, ಈಗ ಅಧಿಕಾರಿಗಳ ಮೇಲೆ ಅಧಿಕಾರಿಗಳು ಸರ್ಕಾರದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇರುವಂತ ಕೆಲಸದಲ್ಲಿ ಯಾವುದೇ ಅಡ್ಡಿ ಯಾರಾದ್ರೂ ಹಾಕಿದ್ದಾರೆ ಅಂದ್ರೆ ಅವ್ರ ಮೇಲೆ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. ಈಗಾಗಲೇ ನಿನ್ನೆ ರಾತ್ರಿ ಮಾಧ್ಯಮದ ನಮ್ಮ ಸಮಿತ್ರರು ವಿಡಿಯೋಸ್ ನಮಗೆ ಕಳಿಸಿದ್ದಾರೆ. ಒಬ್ಬ ಅಧಿಕಾರಿ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅಂತ ಹೇಳಿ ಆ ಎಲ್ಲರ ಮೇಲೆ ನಾವೀಗ FIR ಬುಕ್ ಮಾಡ್ತೀವಿ. ಇದರಲ್ಲಿ ಡೌಟ್ ಇಲ್ಲ. ಸರ್, ಇನ್ನೊಂದು ಇದು ಬೆಳೆ ಪರಿಹಾರ ಸಮೀಕ್ಷೆ ಏನಿದೆ ಅದನ್ನು
ಆಲ್ಮೋಸ್ಟ್ ಮುಕ್ತಾಯ ಮಾಡ್ಕೊಂಡಿದ್ವಿ. ಇದರಲ್ಲಿ ಮೇನ್ ಪ್ರಾಬ್ಲಮ್ ಇರೋದು ನಮಗೆ ಹೆಸರು ಕಾಳು. ಸರ್, ಸುಮಾರು 30,000 ಹೆಕ್ಟೇರ್ಗಳು ಹೆಸರು ಕಾಳು ನಮಗೆ ಹಾನಿಯಾಗಿದೆ. ಇದು ಜಂಟಿ ಸಮೀಕ್ಷೆ ಇನ್ನೊಂದು 2 ದಿವಸದ ಒಳಗಡೆ ಮುಕ್ತಾಯ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಆ ಟೈಮ್ ಒಳಗಡೆನೆ ನಾವು ನಮ್ಮ ಜಂಟಿ ಸಮೀಕ್ಷೆ ಮುಕ್ತಾಯ ಮಾಡಿಕೊಂಡು ಆ ಡೀಟೇಲ್ ಫೈಲ್ ಏನಿದೆ ಅದನ್ನು ನಾವು ನಮ್ಮ ಡೇಟಾಬೇಸ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ ನಂತರ ಡೈರೆಕ್ಟ್ಲಿ ಸರ್ಕಾರದಿಂದನೇ ಇವರ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ DBT ಮುಖೇನ ಈ ಒಂದು ಪರಿಹಾರ ಧನ ಏನಿದೆ ಅದು ಪಾವತಿ ಆಗುತ್ತೆ. ಐ ಎಸ್ಟಿಮೇಟ್ ಪ್ರಕಾರ ಅರೌಂಡ್ 51,000 ಹೆಕ್ಟೇರ್ಸ್ ಕೃಷಿ ಬೆಳೆ ಹಾನಿ ಆಗಿದೆ. ಅದೇ ರೀತಿ 1,035 ಹೆಕ್ಟೇರ್ ತೋಟಗಾರಿಕೆ ಬೆಳೆ ಹಾನಿ ಆಗಿದೆ. ಈಗ ಜಂಟಿ ಸಮೀಕ್ಷೆ ಆದ ನಂತರ ನಿಖರವಾಗಿರುವಂತ ಒಂದು ಹೆಕ್ಟರೇಜ್ ನಮಗೆ ಪತ್ತೆ ಆಗುತ್ತೆ. ಒಂದು 2 ದಿವಸದ ಒಳಗಡೆ ನಿಜವಾಗಿ ಇದಕ್ಕಿಂತ ಸ್ವಲ್ಪ ಕಡಿಮೆನೆ ಆಗುತ್ತೆ. ಯೂಶಲಿ ಐ ಎಸ್ಟಿಮೇಟ್ ಅಲ್ಲಿ ಏನ್ ನಾವು ನೋಡ್ತೀವಿ ಅದಕ್ಕಂತ ಒಂದು ಚೂರು ಕಡಿಮೆನೆ ಆಗುತ್ತೆ. ಸೊ ಎಲ್ಲ ರೂಲ್ಸ್ ಫಾಲೋ ಮಾಡ್ಕೊಂಡು ಪ್ರತಿಯೊಬ್ಬ ಪರ್ಸನ್ಗೆ 2 ಹೆಕ್ಟೇರ್ಗಿಂತ ಮೀರಿ ಪರಿಹಾರ ಕೊಡ್ಲಿಕ್ಕೆ NDRF SDRF ನಾಮ್ಸ್ ಅಲ್ಲಿ ಅವಕಾಶ ಇರಲ್ಲ. ಎಲ್ಲರಿಗೂ ಗೊತ್ತಿದೆ. ರೈತರ ಜೊತೆನೂ, ರೈತ ಬಾಂಧವರ ಜೊತೆ ಹಾಗೂ ರೈತ ಮುಖಂಡರ ಜೊತೆ ನಾನು ಮಾತುಕತೆಯನ್ನು ನಡೆಸಿದ್ದೇನೆ. ಜಂಟಿ ಸಮೀಕ್ಷೆ ಏನ್ ನಡೀತಾ ಇದೆ ಅದರ ಮೇಲೆ ಯಾರ್ದು ಯಾವುದೇ ತಕರಾರಿಲ್ಲ, ಎಲ್ಲ ಸರಿಯಾಗಿ ನಡೀತಾ ಇದೆ ಅಂತ